ಅಲ್ಲ, ಈ ಆನಂದ್ ಅವ್ರಿಗೆ ಏನಾದರೂ ತಲೆ ಕೆಟ್ಟಿದೆನಾ? ಹೋಗಿ ಹೋಗಿ ನಮ್ಮ ಮನೆಗೆ ಬಂದಿದ್ದಾರೆ, ಅದು ಸುಳ್ಳು ಹೇಳ್ಕೊಂಡು. ಅಯ್ಯೋ ದೇವ್ರೆ, ಇವ್ರಿಗೆ ಏನಾಗಿದೆ? ಅಲ್ಲ, ನಿನ್ನೆ ತಾನೇ ಇವರು ನನ್ನ ತಂಟೆಗೆ ಬರಬಾರ್ದು ಅಂತ ಆ ಥರ ಬೈದಿದ್ದೀನಿ. ಆದರೂ ಇವಾಗ ಮತ್ತೆ ಮನೆಗೆ ಬಂದಿದ್ದಾರೆ. ಇವಾಗ ಏನು ಮಾಡಬೇಕು? ಅಕಸ್ಮಾತ್ ಒಂದು ವೇಳೆ ಮನೆಯವ್ರಿಗೆ ಏನಾದರೂ ನಮ್ಮ ವಿಷಯ ಗೊತ್ತಾಗ್ಬಿಟ್ರು, ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ, ಒಂದು ಗೊತ್ತಾಗವಲ್ದು. ನನಗೆ ಬೇರೆ ಕೈಕಾಲೇ ಆಡ್ತಿಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗವಲ್ದು ನನಗಂತೂ. ಹಾಯ್ ಮೈ ಡಿಯರ್ ಕಾವೇರಿ. ರೀ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ದೀನಾ? ಯಾಕ್ರಿ ನಮ್ಮ ಮನೆಗೆ ಬಂದಿದ್ದೀರಾ ನೀವು? ಏನ್ ಕಾವೇರಿ, ನಿನ್ಗೇನಾದ್ರೂ ಮರವು ಏನಾದ್ರೂ ಇದೆನಾ? ಯಾಕ್ರಿ ಹಂಗೆ ಕೇಳಾಕೊಂತೀರಿ? ನೀವೇ ತಾನೇ ಹೇಳಿದ್ದು ನಿಮಗೆ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಾ, ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಮ್ಮ ಮನೆಯಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ, ಈ ಲವ್ ಮ್ಯಾರೇಜನ್ನ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರಿ. ಇಲ್ಲ, ಅದಕ್ಕೆ ನಿಮ್ಮ ಮನೆಯಲ್ಲಿರೋ ಎಲ್ರನ್ನೂ ಒಪ್ಪಿಸಿ, ನಿಮ್ಮನ್ನು ಒಪ್ಪಿಸಿ ಆಮೇಲೆ ಮದುವೆ ಆದ್ರಾಯ್ತು ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡ್ರಿ. ರೀ, ಮೊದಲೇ ನಮ್ಮ ಮನೆಯಲ್ಲಿ ಸುಳ್ಳು ಹೇಳೋರು ಕಂಡ್ರೆ ಬರೋದಿಲ್ಲ. ನೀವು ಈ ನಮ್ಮನೆ ಇಷ್ಟಕ್ಕೊಂದು ಸುಳ್ಳು ಹೇಳ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ದೀರಲ್ಲ, ಅಪ್ಪಿ ತಪ್ಪಿ ನಮ್ಮ ಮನೆಯಾಗ ಏನಾದರೂ ನಿಮ್ಮದು ಸತ್ಯ ಏನಾದರೂ ಗೊತ್ತಾದ್ರೆ ನಿಮ್ಮನ್ನು ಸಿಗದು ಹಾಕ್ಬಿಡ್ತಾರೆ ಅಷ್ಟೇ. ಪರವಾಗಿಲ್ಲ ಬಿಡ್ರಿ, ನಮ್ಮ ಪ್ರೀತಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೂ ರೆಡಿ ಇದ್ದೀನಿ ಗೊತ್ತಾ. ಈ ಫಿಲ್ಮಿ ಡೈಲಾಗ್ ಎಲ್ಲ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಹೇಗೆ ಬಂದಿದ್ದೀರಾ ಹಾಗೆ ವಾಪಸ್ ಹೋಗ್ಬಿಡಿ ಅಷ್ಟೇ. ಈ ಆನಂದ್ ಮುಂದಿಟ್ಟರ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದಿಡೋದಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾ ನಿಮಗೆ. ಅಲ್ರಿ, ನಿಮ್ಮ ಬಗ್ಗೆ ಏನಾದರೂ ಈ ಮನೆಯಲ್ಲಿ ಸತ್ಯ ಗೊತ್ತಾದ್ರೆ ಅವರೆಲ್ಲ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಹೋಗ್ರಿ, ಯಾಕ್ರಿ ಬೇಕು ನಿಮ್ಗೆ ಈ ಕಷ್ಟ ಎಲ್ಲ? ಅಂದರೆ ನನಗೆ ಕಷ್ಟ ಆದರೆ ನಿಮಗೂ ಕಷ್ಟ ಆಗುತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಮಗೆ ಸುಮ್ಮನೆ ಯಾಕೆ ತ್ರಾಸು ಅಂತ ಹೇಳಿದ್ದು ನಾನು. ಗೊತ್ತು ನನಗೆ, ನೀವು ಒಳಗಡೆ ನನ್ನನ್ನು ಲವ್ ಮಾಡ್ತಾ ಇದ್ದೀರಾ, ಆದರೆ ಆ ವಿಷಯ ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಪರವಾಗಿಲ್ಲ, ಈ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಟ್ಯೂಬ್ಲೈಟ್ ಇದ್ದಂಗೆ. ನಾನೆಲ್ಲ ಸರಿ ಮಾಡ್ತೀನಿ ಬಿಡಿ. ಏನು ಟ್ಯೂಬ್ ಲೈಟಾ? ಹಾಂ, ಟ್ಯೂಬ್ಲೈಟ್ ಯಾವಾಗಲೂ ಹಚ್ಚಿದ ತಕ್ಷಣ ಒಮ್ಮೆಗೆ ಹತ್ತು ಬಿಡುತ್ತಾ, ಅಪಕ 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 ಅಂದು ಒಂದು ಆಮೇಲೆ ಹತ್ತತ್ತಲ್ಲ, ಹಾಗೆ ನೀವು ಅಷ್ಟೇ. ಇನ್ನೂ ನಮ್ಮ ಪ್ರೀತಿ ಅನ್ನೋ ಕ್ಲಾಸಿಗೆ ಇವಾಗ ತಾನೇ LKG ಜಾಯ್ನ್ ಆಗಿದ್ದೀರಾ. ನೀವಿನ್ನೂ, ನಾನು ಆಲ್ರೆಡಿ ಏನದು PG ಮುಗಿಸ್ಬಿಟ್ಟಿದ್ದೀನಿ, ನೀವು ಇನ್ನೂ LKG, ನಾನು ಆಲ್ರೆಡಿ PG ಮುಗಿಸ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಈ ಗ್ಯಾಪನ್ನು ಫುಲ್ ಮಾಡಬೇಕಲ್ಲ. ಅದಕ್ಕೆ ನಿಮಗೆ ಸ್ಲೋ ಆಗಿ ನಾನೇ ನಮ್ಮ ಪ್ರೀತಿನಲ್ಲಿ PUC 10th PUC ಡಿಗ್ರಿ PG ಎಲ್ಲಾನು ಮಾಡ್ತೀನಂತೆ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಸರಿನಾ? ರೀ ನಿಮ್ಗೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಏನು ಮಾಡೋದು, ನಿಮ್ಮನ್ನು ಯಾವತ್ತು ನೋಡ್ಬಿಟ್ನಲ್ಲ ಅವತ್ತೇ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಗೊತ್ತಾ, ಇವಾಗ ನನ್ನ ಹಾರ್ಟ್ ನನ್ನ ಹತ್ರ ಇಲ್ಲಾನೇ ಇಲ್ಲ, ನಿಮ್ಮ ಹತ್ರ ಹೋಗಿ ತಗ್ಲಾಕೊಂಡ್ಬಿಟ್ಟಿದೆ. ಈ ಥರ ಮೂವಿ ಡೈಲಾಗಿಗೆಲ್ಲ ಈ ಕಾವೇರಿ ಬಗ್ಗೋಳಲ್ಲ, ನೆನ್ಪಿಟ್ಕೋರಿ. ನಾವು ಅಷ್ಟೇಪ್ಪ, ಓನ್ಲಿ ಮೂವಿ ಡೈಲಾಗ್ ಹೇಳಿ ಒಪ್ಸೋರಿ ಏನೂ ಅಲ್ಲ, ಫೀಲ್ಡ್ಗೆ ಇಳಿದು ಈ ಆನಂದ್ ಏನಂತ ತೋರಿಸ್ತೀನಿ, ನೋಡ್ತಾ ಇರಿ. ನೋಡೋಣ, ಈ ಮನೆಯಲ್ಲಿ ಅದೆಷ್ಟು ದಿನ ಇರ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನೋಡ್ತಾ ಇರಿ, ಇನ್ನು 2 ದಿನದಲ್ಲಿ ನಿಮ್ಮನ್ನು ಈ ಮನೆಯಿಂದ ನೀವೇ ಹೋಗುವಾಗೆ ನಾನೇ ಮಾಡ್ತೀನಿ. ನೋಡೋಣ ಈ ಮನೆಯಿಂದ ನಾನು ಹೋಗ್ತೀನಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋಣ. ಕಾವೇರಿ ಅವರೇ, ನಿಮ್ಮ ಮನೆ ಮಾತ್ರ ಮಸ್ತ್ ಇದೆ ನೋಡ್ರಿ. ಇನ್ನೂ ಒಳಗಡೆ ಎಲ್ಲ ನೋಡಿಲ್ಲ ನಾನು, ಬಟ್ ಹೊರಗಡೆಯಿಂದ ನೋಡ್ತಾ ಇದ್ದೀನಲ್ಲ, ನಿಮ್ಮ ಮನೆ ಮಾತ್ರ ಸಖತ್ತಾಗಿದೆ ನೋಡ್ರಿ. ನಂಗಂತೂ ನೀವು ಇಷ್ಟ ಆದ್ರಿ, ನಿಮ್ಮ ಮನೆಯವರು ಇಷ್ಟ ಆದ್ರಿ, ಹಾಗೆ ನಿಮ್ಮ ಮನೇನೂ ಇಷ್ಟ ಆಗ್ಬಿಡ್ತು ನೋಡ್ರಿ. ಆದರೆ ನನಗೆ ನೀವು ಇಷ್ಟ ಆಗ್ಲಿಲ್ವೇ? ನಾನು ನಿಮ್ಗೆ ಇಷ್ಟ ಆಗಿದ್ದೀನಿ, ಆದರೆ ಏನು ಮಾಡೋದು, ನಿಮಗೆ ಹೇಳೋದಕ್ಕಾಗ್ತಾ ಇಲ್ಲ ಅಷ್ಟೇ. ಹಗಲ್ಗನಸು ಕಾಣೋದಕ್ಕೆ ಹೋಗ್ಬೇಡ್ರಿ. ಈ ಆನಂದ್ ಕಂಡಿರೋ ಕನಸನ್ನ ನನಸು ಮಾಡದೆ ಸುಮ್ಮನೆ ಇರೋನೇ ಅಲ್ಲ. ನಾನು ನೋಡ್ತೀನಿ ಈ ಮನೆಯಲ್ಲಿ ಅದೆಷ್ಟು ದಿನ ಇರ್ತೀರಾ, ಅದೆಲ್ಲರನ್ನೂ ಅದು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನೀವು ನನ್ನ ಸಪೋರ್ಟಿಗೆ ಇರಬೇಕಾದ್ರೆ ನಾನು ಯಾಕಿದಿರಲಿ? ಏನು, ನಾನು ನಿಮಗೆ ಸಪೋರ್ಟ್ ಮಾಡೋದ? ಸಾಧ್ಯನೇ ಇಲ್ಲ. ನಿಮ್ಮನ್ನು ಈ ಮನೆಯಿಂದ ಹೆಂಗೆ ಹೊರಗಡೆ ಹಾಕೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀನಿ ಹೊರತು ನಿಮ್ಮನ್ನು ಈ ಮನೆಯಲ್ಲಿ ಹೆಂಗೆ ಇಟ್ಕೊಳ್ಳೋದು ಅನ್ನೋ ಪ್ಲ್ಯಾನನ್ನು ಮಾಡೋದಿಲ್ಲ, ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಚಾಲೆಂಜ್? ಚಾಲೆಂಜ್. ನೋಡ್ತಾ ಇರಿ, ನಾನು ಈ ಮನೆಯಲ್ಲಿರೋದಕ್ಕೆ ನೀವು ನನಗೆ ಸಪೋರ್ಟ್ ಮಾಡೇ ಮಾಡ್ತೀರ, ಓಕೆನಾ? ಕಾವೇರಿ ಅಣ್ಣ, ನೀನು ಯಾವಾಗ ಬಂದೆ? ನಾನಾ ಈಗ ಜಸ್ಟ್ ಬಂದೆ. ಅಂದಂಗ ಈ ಹುಡುಗ ಯಾರು? ಈ ಹುಡುಗನ ಜೊತೆ ನೀನು ಯಾಕವ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದಿ? ಹಬ್ಬ, ಸದ್ಯ ಅಣ್ಣ ಇವಾಗ ಬಂದಿದ್ದಾನೆ. ಅದು ಅಣ್ಣ, ಇದು ಅಮ್ಮ ಬಂದಾಳ. ಅದೇನೋ ಇವರು ದಾರ್ಯಾಗ ಅವ್ರಿಗೇನೋ ಸಿಕ್ಕರಂತಣ್ಣ, ಅದಕ್ಕೆ ಮನೆಗೆ ಕೆಲಸಕ್ಕಿರಲಿ ಅಂತ ಕರ್ಕೊಂಬಂದ. ಅದನ್ನು ಬಿಟ್ಟರೆ ನನಗೇನು ಗೊತ್ತಿಲ್ಲ. ನೀವು ಹೋಗಿ ಅಮ್ಮನ್ನ ಕೇಳ್ಬೇಕಪ್ಪ.
ಆ, ನಮಸ್ಕಾರ ರೀ ಅಣ್ಣಾರ. ಅದು ನಾನು ಈ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಬಂದೀನಿ ರೀ. ಓ ಹೌದಾ? ಸರಿ ತಗೋ. ಕಾವೇರಿ, ನಾನು ಅಮ್ಮನ್ನ ಕೇಳ್ತೀನಂತ ಅಂದಾಗ ನೀವಿಬ್ರು ಯಾಕೆ ಇಲ್ಲಿ ಮಾತಾಡ್ಕೊಂಡು ನಿಂತೀರಿ? ಕಾವೇರಿ, ನೀನು ಯಾಕೆ ಈ ಹುಡುಗನ ಜೊತೆ ಮಾತಾಡ್ಕೊಂಡು ನಿಂತಿದ್ದಿ? ನಡಿ ಒಳಗಡೆ. ಅದು ಅದು ಏನಿಲ್ಲಣ್ಣ, ಇವರು ಮನೆಗೆ ಹೊಸ್ದಾಗಿ ಬಂದಾರಲ್ಲ, ಅದಕ್ಕೆ ಬಾತ್ರೂಮ್ ಎಲ್ಲ ಐತ್ರಿ ತೋರಿಸ್ರಿ ಅಂತ ಹೇಳಿದ್ರ, ಅದಕ್ಕೆ ಅಲ್ಲೇ ತೋರಿಸ್ತಾ ಇದ್ದೆ. ಹಂಗೆ ಅವ್ರದ್ದು ಫ್ಯಾಮಿಲಿ ಬಗ್ಗೆ ಹೇಳಾಕೊಂತಿದ್ರ, ಹಂಗೆ ಕೇಳ್ಕೊತ ನಿಂತಿದ್ದೆ ಅಷ್ಟ, ಮತ್ತೇನಿಲ್ಲ. ಹೌದಾ? ಸರಿ ಆಯಿತು, ಲಗುನ ಬಂದ್ಬಿಡು ಒಳಗೆ. ಸರಿ, ನೀವು ಕೈಕಾಲು ಮುಖ ತಗೊಂಡು ಒಳಗಡೆ ಬರ್ರಿ. ಇಲ್ಲೇ ಇದೆ ನೋಡ್ರಿ ಬಾತ್ರೂಮ್, ಸರಿನಾ? ಹಾಂ ಸರಿ ಆತ್ರಿ. ಶಪ್ಪ, ಸದ್ಯ ಬಚಾವಾದೆ. ಎಲ್ಲಿ ಅಣ್ಣ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ ಏನು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ನಾನಂತೂ. ಅಲ್ಲ, ನಾನಿಲ್ಲಿ ಎಲ್ಲಿ ಅಣ್ಣಗೆ ವಿಷಯ ಗೊತ್ತಾಯ್ತು ಏನೋ ಅಂತ ಅಂತಂದ್ರೆ ನಾನು ಹೆದರ್ಕೋತಾ ಇದ್ದೀನಿ, ನೀವು ನಗ್ತಾ ಇದ್ದೀರಲ್ರಿ, ತಲೆಗಿಲೆ ಕೆಟ್ಟಿದ್ದೇನಾ? ಅಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲದವರು ಯಾಕೆ ಸುಮ್ಮನೆ ಇದ್ದೀರಾ? ಹೇಳ್ಬೇಕಾಗಿತ್ತು ನಿಮ್ಮ ಅಣ್ಣನಿಗೆ, ನೋಡಣ್ಣ ಇವ್ರು ನನಗೆ ಹಿಂದೆ ಬಿದ್ದಿದ್ದಾರೆ, ನನಗೆ ಒಪ್ಸಕ್ಕಂತ ಈ ಮನೆಗೆ ಬಂದಿದ್ದಾರೆ ಅಂತ ಎಲ್ಲ ವಿಷಯನ ಹೇಳ್ಬಿಡ್ಬೇಕಾಗಿತ್ತು. ಅದನ್ನೆಲ್ಲ ನಾನು ಯಾಕೆ ಹೇಳಿ? ನಾನು ನಿಮ್ಮನ್ನು ಇಷ್ಟನೂ ಪಡೋದಿಲ್ಲ, ನಾನು ಅದನ್ನು ನಮ್ಮ ಮನೆಯಲ್ಲಿ ಹೇಳೋದಿಲ್ಲ. ನಾನು ಯಾಕ್ರಿ ಹೇಳಿ ಅದನ್ನೆಲ್ಲ? ಅಂದ್ರೆ ನನ್ನನ್ನು ಈ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ನಿಂಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಹೌದು ತಾನೇ? ಹಾಗೇನೂ ಇಲ್ಲ. ತಾವು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಮಾತಾಡ್ಕೊತ ನಿಂತ್ಕೊಂಡ್ರೆ ಅಷ್ಟೇ ನನ್ನ ಕತೆ. ಏನಾದರೂ ಮಾಡ್ಕೊರಿ. ನೋಡಿ ಆನಂದವ್ರೆ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಈಗಲೇ ಹೋಗ್ಬಿಡ್ರಿ. ಇದೆಲ್ಲ ನಿಮಗೆ ಅಡ್ಜಸ್ಟ್ ಆಗೋದಿಲ್ಲ. ನೀವು ಸಿಟಿನಲ್ಲಿರೋರು, ಈ ಹಳ್ಳಿ ಲೈಫ್ಗೆಲ್ಲ ಅಡ್ಜಸ್ಟ್ ಆಗೋದು ಭಾಳ ಅಂದ್ರೆ ಭಾಳ ಕಷ್ಟ. ಇದೆಲ್ಲ ಎದಕ್ಕೆ ಬೇಕು ನಿಮ್ಗೆ? ನಿಮಗೋಸ್ಕರ ರೀತಿ ಕಾಯ್ತಾ ಇದ್ದಾಳೆ. ರೀತಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಗೊತ್ತಾ? ಓ, ಅಂಥ ಒಳ್ಳೆ ಹುಡುಗಿನ ಮದುವೆ ಆಗ್ರಿ, ನಿಮ್ಮ ಜೀವನನೂ ಸೆಟಲ್ ಆಗುತ್ತೆ. ಇದೆಲ್ಲ ಯಾಕೆ ಬೇಕು ನಿಮಗೆ? ನೋಡ್ ಕಾವೇರಿ, ನನಗೆ ರೀತಿ ಅಂದರೆ ಇಷ್ಟ ಇಲ್ಲ. ನಾನು ಆಲ್ರೆಡಿ ರೀತಿಗೆ ಹೇಳಿದ್ದೀನಿ. ಯಾಕಂದ್ರೆ ನಾನು ಯಾವತ್ತೂ ಅವಳನ್ನ ಆ ದೃಷ್ಟಿಯಿಂದ ನೋಡಿಲ್ಲ. ರೀತಿ ನನಗೆ ಯಾವತ್ತಿದ್ರೂ ಬೆಸ್ಟ್ ಫ್ರೆಂಡ್ ಅಷ್ಟೇ, ಅದನ್ನು ಬಿಟ್ಟು ಮತ್ತು ಏನೂ ಇಲ್ಲ. ನನಗೆ ನನ್ನ ಲೈಫ್ನಲ್ಲಿ ನನಗೆ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರೋ ಹುಡುಗಿ ಹಿಂಗೆ ಇರಬೇಕು ಅಂತ ನನ್ನ ಕನಸಿತ್ತು. ಆ ಕನಸಿನ ತಕ್ಕಂಗೆ ನೀನಿದೆಯಾ, ಅದಕ್ಕೆ ನನಗೆ ನೀನು ಇಷ್ಟ ಆದೆ. ಹಂಗಂತ ಇಷ್ಟ ಆಗಿರೋ ಹುಡುಗಿನ ಮದುವೆ ಆಗಬೇಕು ಹೊರತು ಸುಮ್ಮನೆ ಒತ್ತಾಯದಿಂದ ಯಾರನ್ನೋ ಮದುವೆ ಆಗೋದು ಸರಿಯಲ್ಲ. ನೋಡ್ರಿ, ಈಗ ತಾನೇ ನೀವೇ ಹೇಳಿದ್ರಿ ಇಲ್ಲ, ಒತ್ತಾಯದಿಂದ ಯಾರನ್ನೂ ಮದುವೆ ಆಗೋದಕ್ಕಾಗೋದಿಲ್ಲ, ಯಾರನ್ನೂ ಪ್ರೀತಿಸೋದಕ್ಕಾಗೋದಿಲ್ಲ ಅಂತ. ನಾನು ಹಾಗೆ ಅಲ್ವಾ? ನನಗೂ ಇವಾಗ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ. ನಾನು ಒತ್ತಾಯದ ಮೇಲೆ ನಿಮ್ಮನ್ನು ಪ್ರೀತಿಸ್ಲಾ ಅಥವಾ ನಿಮ್ಮ ಒತ್ತಾಯದ ಮೇಲೆ ನಿಮ್ಮನ್ನು ಮದುವೆ ಆಗ್ಲಾ? ನಿಮ್ಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಕಾವೇರಿ, ನೀವು ನೋಡೋದಕ್ಕಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ನೀವು ಫುಲ್ ಟ್ಯಾಲೆಂಟೆಡ್ ಬಿಡ್ರಿ. ನೋಡಿ ಕಾವೇರಿ ಅವರೇ, ರೀತಿ ವಿಷಯದಲ್ಲಿ ರೀತಿ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ನಾನು ರೀತಿನ ಪ್ರೀತಿಸ್ತಾ ಇಲ್ಲ. ಆದರೆ ನಮ್ಮಿಬ್ಬರ ವಿಷಯದಲ್ಲಿ ಹಂಗಿಲ್ವಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ. ಆದರೆ ಏನಂದರೆ, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ನಾನೇನಾದರೂ ಹೇಳಿದ್ನ ನಿಮಗೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ? ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ, ಆದರೆ ಅದನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ನನ್ನನ್ನು ನಂಬಿರೋದಕ್ಕೆ, ನನ್ನ ಜೊತೆ ಅದು ಯಾರು ನಿಮ್ಮ ಅಣ್ಣನ ಮನೆಗೆ ಬರೋದಕ್ಕೆ ನೀವು ಒಪ್ಕೊಂಡಿದ್ದು, ಒಂದು ವಾರ ಅಲ್ಲಿರೋದಕ್ಕೆ ಒಪ್ಕೊಂಡಿದ್ದು. ಇಲ್ಲಿ ಬಿಡಿ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಹೋಗ್ತಾ 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 ಎಲ್ಲ ನಾನೇ ಅರ್ಥ ಮಾಡಿಸ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಹೋಗಿ ಹೋಗಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಏನಾದರೂ ಮಾಡ್ಕೊಂಡು ಹೋಗ್ರಿ. ಹೋಗು ಕಾವೇರಿ, ಹೋಗು. ಎಷ್ಟು ದಿನ ದೂರ ಹೋಗ್ತೀಯಾ? ಒಂದಲ್ಲ ಒಂದಿನ ನೀನು ನನ್ನನ್ನು ಇಷ್ಟಪಡ್ತಾ ಇದೆಯಾ ಅನ್ನೋದು ನಿನಗೆ ಗೊತ್ತೇ ಆಗೇ ಆಗುತ್ತೆ. ಗೊತ್ತಾಗೋ ಹಾಗೆ ಈ ಆನಂದ್ ಮಾಡೇ ಮಾಡ್ತಾನೆ. ಇವಾಗ ತಾನೇ ಫಸ್ಟ್ ಹೆಜ್ಜೆ ಇಟ್ಟಿದ್ದೀನಿ, ಅದರಲ್ಲಿ ಸಕ್ಸಸ್ ಕಂಡೇ ಕಾಣ್ತೀನಿ. ಈ ಮನೆಯಲ್ಲಿರೋರು ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಎಲ್ಲರಿಗೂ ಆದಷ್ಟು ಬೇಗ ಹತ್ರ ಆಗಿ ನಮ್ಮ ಪ್ರೀತಿನ ಈ ಮನೆಯಲ್ಲಿ ಎಲ್ಲರೂ ಒಪ್ಕೊಂಡಂಗೆ ಮಾಡೇ ಮಾಡಬೇಕು. ಹಂಗೆ ಎಲ್ಲರೂ ಒಪ್ಕೊಂಡ್ಮೇಲೆ ನಮ್ಮ ಹುಡುಗಿ ಒಪ್ಕೊಂಡೇ ಒಪ್ಕೋತಾಳೆ ಅಲ್ವಾ? ನಮ್ಮ ಹುಡುಗಿ ಒಂದು ಸ್ವಲ್ಪ ಪ್ರೀತಿ ವಿಷಯದಲ್ಲಿ ಟ್ಯೂಬ್ಲೈಟ್ ಇದ್ದಂಗೆ. ಅವಳನ್ನ ದಾರಿಗೆ ತರೋದು ಸ್ವಲ್ಪ ಕಷ್ಟ ಇದೆ, ಪರವಾಗಿಲ್ಲ, ಆದರೂ ದಾರಿಗೆ ತಂದೇ ತರ್ತೀನಿ. ಫಸ್ಟ್ ಟೈಮ್ ಹಳ್ಳಿಗೆ ಬಂದಿರೋದು, ಇಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಪರವಾಗಿಲ್ಲ, ನಮ್ಮ ಪ್ರೀತಿಗೋಸ್ಕರ ಹೀಗೆ ಇದ್ರೂ ಅಡ್ಜಸ್ಟ್ ಆಗೇ ಆಗ್ತೀನಿ. ಆನಂದ್, ನೀನಿಲ್ಲಿ ಭಾಳ ಹುಷಾರಾಗಿರ್ಬೇಕು. ಯಾಕಂದ್ರೆ ನೀನು ಶಾಲೆ ಕಲ್ತಿಲ್ಲ ಅಂತ ಹೇಳಿದಿ, ಎಜುಕೇಟೆಡ್ ಅಲ್ಲ ಅಂತ ಹೇಳಿದಿ. ಅಪ್ಪಿ ತಪ್ಪಿ ಅವ್ರ ಮುಂದೆ ಇಂಗ್ಲೀಷ್ನಲ್ಲಿ ಮಾತಾಡ್ಬಿಟ್ಟು ಭಾಳ ಹುಷಾರಾಗಿರು. ಯಾಕಂದ್ರೆ ಫಸ್ಟ್ ಟೈಮ್ ಸುಳ್ಳು ಹೇಳಿ ಒಬ್ರು ಮನೆಗೆ ಬಂದಿದ್ದಿ, ಭಾಳ ಕೇರ್ಫುಲ್ ಆಗಿರ್ಬೇಕಾ ನೀನು. ಏನೇ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಹುಡುಗಿ ನನಗೆ ಸಾಥ್ ಕೊಡ್ತಾಳ, ಆ ನಂಬಿಕೆ ನನಗೈತಿ. ಮೊದಲು ಫ್ರೆಶ್ ಅಪ್ ಆಗಿ ಹೋಗ್ಬೇಕು. ಪಾಪ ನಮ್ಮ ಅತ್ತಿಯವರು ನನಗೋಸ್ಕರ ಬಿಸಿ ಬಿಸಿ ಟೀ ಮತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಿರ್ತಾರಲ್ವಾ, ತಿನ್ಬೇಕು ಅದನ್ನು.